ಆಗಲಿ ಪುರೋಹಿತ್ರೆ, ನೀವು ಹೇಳ್ದಾಗೆ ಮಾಡ್ತೀವಿ. ಇಷ್ಟೊತ್ತಲ್ಲಿ ನಿಮಗೆ ಫೋನ್ ಮಾಡಿ ತೊಂದರೆ ಕೊಡ್ತಾ ಇದ್ದೀನಿ. ಮತ್ತೆ ನಾಳೆ ನಿಮ್ಮ ಜೊತೆ ಮಾತಾಡ್ತೀನಿ. ಏನು ಮಾಡಬೇಕು, ಏನೇನು ತಯಾರಿ ಆಗಬೇಕು ಅದೆಲ್ಲ ನೀವೇ ಹೇಳಬೇಕು. ಆಯಿತು. ನಮಸ್ಕಾರ. ಏನಂದ್ರು ಪುರೋಹಿತರು? ನಾಳಿದ್ದು ಒಳ್ಳೆ ಮುಹೂರ್ತ ಇದೆಯಂತೆ. ಅದು ಬಿಟ್ಟರೆ ಮುಂದಿನ ಶುಕ್ರವಾರ ಒಳ್ಳೆ ದಿನ ಅಂತೆ. ನಿಮಗೆ ಶುಕ್ರವಾರ ಆಗ್ಬೋದಾ? ಗಡಿಬಿಡಿ ಇರಲ್ಲ, ಸ್ವಲ್ಪ ಸಮಯ ಸಿಗತ್ತೆ. ಹೇಗಿದ್ರು ಹುಡುಗ ಹುಡುಗಿ ಇಬ್ರು ಒಬ್ರನ್ನೊಬ್ರು ಮನ್ಸಾರ ಒಪ್ಕೊಂಡಿದ್ದಾರೆ ಅಂತ ಗೊತ್ತಾಯ್ತಲ್ಲ, ಇನ್ನೇನು ಭಯ? ಹೌದು, ಅವ್ರಿಗೂ ವಿಷಯ ತಿಳಿಸೋಣ. ಅವ್ರೇನು ಹೇಳ್ತಾರೋ ಹಾಗೆ ಮುಂದುವರ್ಸೋಣ. ಎಂಡ್ ಆಫ್ ದ ಡೇ ಅವ್ರು ಖುಷಿಯಾಗಿರ್ಬೇಕಲ್ವಾ? ಅವ್ರು ಆಸೆ ಪಟ್ಟಂಗೆ ಎಲ್ಲ ನಡೀಲಿ. ಮುಂದೆ ಅವರಿಬ್ಬರೇ ತಾನೇ ಒಟ್ಟಿಗೆ ಇರಬೇಕು. ರೀ, ನಮ್ಮ ಪಾಪು ನೋಡಿ ಎಷ್ಟು ಖುಷಿಯಾಗಿ ನಗ್ತಾ ಬರ್ತಿದ್ದಾಳೆ. ಆಯ್ತಾ? ಮಾತಾಡಾಯ್ತಾ ಅಂದೆ. ನನ್ನ ಮಗ ಇಷ್ಟೊಂದು ನಾಚ್ಕೋತಾನೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ನಮ್ಮ ಹುಡುಗಿನೂ ಅಷ್ಟೇ, ಹೇಗ್ ನಿಂತಿದ್ದಾಳೆ ನೋಡಿ. ಮಿಲ್ಕಿ ಬ್ಯೂಟಿ ಇವಾಗ ಕಾಶ್ಮೀರ್ ಆಪಲ್ ತರ ಕೆಂಪು ಕಾಣಿಸ್ತಿದ್ದಾಳೆ. ಸೋ ಕ್ಯೂಟ್ ಮ್ಯಾಮ್. ನಾಳಿದ್ದೇ ಒಳ್ಳೆ ಮುಹೂರ್ತ ಇದೆಯಂತೆ. ಹೆಣ್ಣೋಡೋ ಶಾಸ್ತ್ರ ನಿಶ್ಚಿತಾರ್ಥ ಒಟ್ಟಿಗೆ ಇಟ್ಕೊಳ್ಳೋಣ ಅಂತಿದೀವಿ. ನೀವೇನಂತೀರಿ? ಇಷ್ಟು ಬೇಗ ನಿಶ್ಚಿತಾರ್ಥ ಇಟ್ಕೊಳ್ಳೋದು ಓಕೆನಾ, ಅಥವಾ ಇನ್ನೊಂದು ಸ್ವಲ್ಪ ಸಮಯ ಬೇಕಾ? ಹಾಗೇನಿಲ್ಲಮ್ಮ, ನೀವೆಲ್ಲ ದೊಡ್ಡವ್ರು ಸೇರ್ಕೊಂಡು ಹೇಗೆ ಡಿಸೈಡ್ ಮಾಡ್ತೀರೋ ನನಗೆ ಓಕೆ. ನಾಡಿದ್ದೆ ಅಂದರೆ ನಾಡಿದ್ದೆ ಓಕೆ. ಹಾ ಶ್ವೇತಾ, ನಿಂಗೆ? ನನಗೆ ನಿನ್ನ ಕಂಡೀಷನ್ ಅರ್ಥ ಆಗುತ್ತೆ ನಕ್ಷತ್ರ. ನಿನಗಿದನ್ನೆಲ್ಲ ಒಪ್ಕೊಳ್ಳೋದು ಕಷ್ಟ ಇದೆ. ನೆನ್ನೆವರೆಗೂ ಯಾರನ್ನ ನೀನು ಅಂಕಲ್ ಆಂಟಿ ಅಂತ ಹೇಳ್ತಿದ್ಯೋ, ಇನ್ನು ಮುಂದೆ ಅವರನ್ನೇ ಅಪ್ಪ ಅಮ್ಮ ಅನ್ಬೇಕು ಅಂದರೆ ಅದು ಸುಲಭ ಅಲ್ಲ. ಆದರೆ ಅದೇ ವಾಸ್ತವ, ಅದೇ ಸತ್ಯ. ನೀನು ಅದನ್ನು ಆಕ್ಸೆಪ್ಟ್ ಮಾಡಲೇಬೇಕು. ಅಮ್ಮ ನಿಮಗೋಸ್ಕರ ಎಲ್ಲೆಲ್ಲೋ ಹುಡುಕಿರ್ಬೋದು, ಏನೆಲ್ಲ ಮಾಡಿರ್ಬೋದು ಅಂತ ನಿಮಗೆ ಐಡಿಯಾ ಕೂಡ ಇರಲಿಕ್ಕಿಲ್ಲ ನಕ್ಷತ್ರ. ಈಗ ನೀವೇ ನೋಡ್ತಾ ಇದ್ದೀರಲ್ಲ, ನಾಳೆ ಆಪರೇಷನ್ ಇಟ್ಕೊಂಡು ಈಗ ಇಷ್ಟೊತ್ತಲ್ಲಿ ಚಂದ್ರಶೇಖರ್ ಅವ್ರನ್ನ ಮೀಟ್ ಆಗೋಕೆ ಬಂದಿದ್ದಾರೆ. ಇದ್ರಲ್ಲಿ ನೀವೇ ಅರ್ಥ ಮಾಡ್ಕೊಳ್ಳಿ ನಿಮಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿರ್ಬೋದು ಅಂತ. ನಕ್ಷತ್ರ, ನೀನು ಈಗಲೂ ನನ್ನನ್ನು ನಂಬ್ತಾ ಇಲ್ಲ ಅಂತ ನನಗೆ ಗೊತ್ತು. ನಾನೊಂದು ಕೇಳಲಾ? ನಿನ್ನ ಅಕ್ಕನ ಹೆಸರು ಸೃಷ್ಟಿ ತಾನೆ? ಅವಳಿಗೊಬ್ಬ ಚಿಕ್ಕ ಮಗ ಇದ್ದಾನೆ ತಾನೆ? ಅದು ನಿಮಗೆ ಗೊತ್ತು? ನಾನೊಂದ್ಸಲ ನಿನ್ನನ್ನು ಹುಡ್ಕೊಂಡು ಬನಶಂಕರಿಲಿರೋ ನಿಮ್ಮ ವಠಾರಕ್ಕೆ ಬಂದಿದ್ದೆ. ಅದೇ ಭೀಮಣ್ಣನ ವಠಾರ, ಸರಿ ತಾನೆ? ಅವತ್ತು ತುಕಾರಾಮ್ ಸಿಕ್ಕಿದ್ರು. ನಾನು ಅವ್ರ ಹತ್ರ ಮಾತಾಡಿದೆ. ಆದರೆ ನಾನು ಎಷ್ಟೇ ಕೇಳಿದ್ರು ಅವ್ರು ನಿನ್ನ ಬಗ್ಗೆ ಯಾವ ವಿಷಯನೂ ಹೇಳಲಿಲ್ಲ. ನನಗಿರೋದು ಒಬ್ಬಳೇ ಮಗಳು ಸೃಷ್ಟಿ ಅಂದರು. ಅಲ್ಲೇ ಎಲ್ಲ ಹಳಿ ತಪ್ಪಿದ್ದು. ಅವತ್ತವ್ರೇನಾದರೂ ನಿನ್ನ ಬಗ್ಗೆ ಹೇಳಿದ್ದಿದ್ರೆ ಕಥೆನೇ ಬದಲಾಗಿರೋದು. ಇಷ್ಟರಲ್ಲಾಗಲೇ ನೀನು ಈ ಮನೆಯಲ್ಲಿ ನಿನ್ನ ಜೀವನ ಶುರು ಮಾಡಿರ್ತಿದ್ದಿ. ತುಕಾರಾಮ್ ಅವರಿಂದ ಅಂತೂ ಏನೂ ಯೂಸ್ ಆಗಲಿಲ್ಲ. ಕೊನೆ ಪಕ್ಷ ಶ್ವೇತನಾದರೂ ಭೇಟಿ ಮಾಡಿ
ಅವಳ ಹತ್ರ ಎಲ್ಲ ವಿಚಾರ ಹೇಳಿದ್ರೆ ಅವಳಾದರೂ ಅವಳ ಅಪ್ಪ ಅಮ್ಮನ ಅವಳೇ ಹುಡುಕೋತಾಳೆ ಅಂದ್ಕೊಂಡು ಅವಳು ಆಫೀಸಿಗೆ ಹೋದೆ. ಆದರೆ ಅಲ್ಲೂ ಏನೂ ಪ್ರಯೋಜನ ಆಗಲಿಲ್ಲ. ಶ್ವೇತಾ ನಾನು ಯಾವ ಮಾತನ್ನೂ ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ. ಆದರೆ ಇವತ್ತು ನೀನು ನನಗೆ ಸಿಕ್ಕಿದಾಗ ನನ್ನ ಕರ್ತವ್ಯ ಪೂರ್ತಿ ಆಯಿತು ಅಂತ ನನಗೆ ಅನ್ನಿಸ್ತಾ ಇದೆ. ತುಂಬಾ ಖುಷಿ ಆಯ್ತು ನೀವು ಸಿಕ್ಕಿದ್ದು. ಇಷ್ಟು ದಿವಸ ಬರೀ ಫೋನಲ್ಲೇ ಮಾತಾಗ್ತಿತ್ತು. ಫೈನಲಿ ಎಲ್ಲ ಕ್ಲಿಯರ್ ಆಯ್ತು. ನಂಗೂ ಆಕ್ಚುಲಿ ತುಂಬಾ ಸಮಾಧಾನ ಆಗ್ತಾ ಇದೆ. ಮಗ ಲೈಫಲ್ಲಿ ಸೆಟ್ಲ್ ಆಗ್ತಾ ಇದ್ದಾನೆ, ಮನೆಗೆ ಸೊಸೆ ಬರ್ತಾ ಇದ್ದಾಳೆ. ಈ ವಯಸ್ಸಲ್ಲಿ ಇನ್ನೇನ್ ಬೇಕು ಅಲ್ವಾ? ನಮಗೂ ಅಷ್ಟೇ. ನಮ್ಮ ಮಗಳು ಒಳ್ಳೆ ಮನೆ ಸೇರ್ತಿದ್ದಾಳೆ, ಚಿನ್ನದಂತ ಹುಡುಗನ ಕೈ ಹಿಡಿತಿದ್ದಾಳೆ ಅಂತ ಮನ್ಸಿಗೆ ನೆಮ್ಮದಿ ಅನ್ನಿಸ್ತಾ ಇದೆ. ಆಗ್ಲಿ, ಎಂಗೇಜ್ಮೆಂಟ್ ಜವಾಬ್ದಾರಿ ಎಲ್ಲ ನನ್ನ ಮೇಲೆ ಬಿಟ್ಬಿಡಿ. ನಾವೇ ಫ್ಯಾಮಿಲಿಯವರು ಪುಟ್ಟದಾಗಿ ಮನೇಲಿ ಒಂದು ಫಂಕ್ಷನ್ ಇಟ್ಕೊಳ್ಳೋಣ. ಮುಂದೆ ಮದುವೆಗೆ ಎಲ್ರನ್ನೂ ಕರೆದ್ರಾಯ್ತು. ಈ ಸತಿ ಜಾಸ್ತಿ ಜನ ಬೇಡ ಅಂತ ನನ್ನ ಅಭಿಪ್ರಾಯ. ನೀವೇನ್ ಹೇಳ್ತೀರಾ? ಹೌದು, ನೋ ಪ್ರಾಬ್ಲಮ್. ನಾನು ಹಾಗೆ ಅನ್ಕೊಂಡೆ. ಲೆಟ್ಸ್ ಕೀಪ್ ಇಟ್ ಸಿಂಪಲ್. ಸರಿ, ಹಾಗಾದ್ರೆ ನಾವಿನ್ ಬರ್ತೀವಿ. ಖುಷಿ ಆಯ್ತಾ ಮಗಳೇ? ಆರ್ ಯು ಹ್ಯಾಪಿ ನಾವ್? ಖುಷಿ ಇಲ್ಲದೆ ಮದ್ವೆಗೆ ಬಲವಂತಕ್ಕೆ ಒಪ್ಕೊಂಡು ಹೂ ಅನ್ನಕ್ಕೆ ನಾನೇನ್ ದಡ್ಡಿನ? ನನಗೇನ್ ಬೇಕು ಅಂತ ನನಗೆ ಗೊತ್ತಿಲ್ವಾ? ಆದರೂ ನಾನು ನಿನ್ನ ಹತ್ರ ಕ್ಷಮೆ ಕೇಳಲೇಬೇಕು ನಕ್ಷತ್ರ. ನನ್ನಿಂದಾಗಿ ನಿನ್ನ ಜೀವನ ಏನೇನೋ ಆಗೋಯ್ತು. ಇಷ್ಟು ವರ್ಷ ಸತ್ಯ ಗೊತ್ತಿದ್ರೂ ಯಾರಿಗೂ ಏನೂ ಹೇಳೋಕ್ಕಾಗದಿರೋ ಪರಿಸ್ಥಿತಿಲಿದ್ದೆ. ಎಚ್ಚರ ಆದ್ಮೇಲೂ ನಿಮ್ಮನ್ನು ಹುಡುಕಿ ಸೋತ್ ಹೋದೆ. 23 ವರ್ಷದಲ್ಲಿ ನೀನು ಅನುಭವಿಸಿರೋ ನೋವು, ಅವಮಾನ, ಕಣ್ಣೀರು ಎಲ್ಲದಕ್ಕೂ ನಾನು ಒಂಥರದಲ್ಲಿ ಕಾರಣನೇ. ಐ ಆಮ್ ಸಾರಿ ನಕ್ಷತ್ರ. ಆದರೆ ಇನ್ನು ಹಾಗಾಗಲ್ಲ. ಇನ್ಮೇಲೆ ನೀನು ಈ ಮನೇಲಿ ತುಂಬ ನೆಮ್ಮದಿಯಾಗಿ ಬದುಕ್ತೀಯ. ಇಷ್ಟು ವರ್ಷ ನಿನಗೆ ಸಿಗದೇ ಇದ್ದಿದ್ದ ಖುಷಿ, ಪ್ರೀತಿ, ನಗು ಎಲ್ಲ ನಿನಗೆ ಸಿಗಲಿ ನಕ್ಷತ್ರ. ನೀನು ತುಂಬ ಚೆನ್ನಾಗಿರ್ತೀಯ. ಐ ವಿಶ್ ಯು ಗುಡ್ ಲಕ್. ಅಮ್ಮ, ನಾನೊಂದು ಹೇಳ. ಈಗ ನೀನು ಹೇಳಿದ್ದೆಲ್ಲ ಹೇಳಾಯ್ತು. ಈಗ ಮನೆಗೆ ಹೋಗೋಣ. ನಕ್ಷತ್ರನಿಗೂ ಇದೆಲ್ಲ ಹೌದು ಅಂತ ಅನಿಸಿ ಒಪ್ಕೊಳ್ಳೋದಕ್ಕೆ ತುಂಬ ಟೈಮ್ ಬೇಕು. ಅವ್ರಿಗೆ ಸ್ವಲ್ಪ ಸ್ಪೇಸ್ ಕೊಡು. ನೀನು ಆಪರೇಷನ್ ಎಲ್ಲ ಮುಗಿದ್ಮೇಲೆ ಮತ್ತೆ ಬಂದು ಅವ್ರನ್ನ ಮೀಟ್ ಮಾಡಿದ್ರೆ ಆಯ್ತು. ಈಗ ನಿನಗೆ ರೆಸ್ಟ್ ಬೇಕು. ಮನೆ ಹೋಗೋಣ. ಇಲ್ಲ ಅಂತ ಅಂದ್ರೆ ನಾಳೆ ಕಷ್ಟ ಆಗುತ್ತೆ ಅಲ್ವಾ? ಇರು ಪುಟ್ಟ, ಇಷ್ಟೇ ಆಯ್ತಂತೆ. ಇನ್ನೊಂದು ಅರ್ಧ ಗಂಟೆ ಕಾಯೋಕೇನು? ಅಷ್ಟರಲ್ಲಿ ಚಂದ್ರಶೇಖರ್, ಆರ್ತಿನೂ ಬರ್ತಾರೆ, ಶ್ವೇತಾನೂ ಇರ್ತಾಳೆ. ಎಲ್ಲರಿಗೂ ಒಟ್ಟಿಗೆ ಸತ್ಯ ಹೇಳ್ಬಿಡ್ತೀನಿ. ಅವಾಗ ಎಲ್ಲರಿಗೂ ಎಲ್ಲದೂ ಕ್ಲಿಯರ್ ಆಗೋಗುತ್ತೆ. ಯಾಕೆ ಹಾಗಂತೀಯ? ಅಪ್ಪ ಆಗಿ ಮಗಳನ್ನ ಅಷ್ಟು ಕೇಳಬಾರ್ದ? ಅದು ಮದ್ವೆ ವಿಷಯದಲ್ಲಿ ಮಗಳ ಹತ್ರ ಎಲ್ಲಾನು ವಿಚಾರಿಸಿ ಮುಂದುವರಿಯೋದು ಒಬ್ಬ ಒಳ್ಳೆ ಅಪ್ಪ ಮಾಡೋ ಕೆಲ್ಸ. ನೀನ್ ಅದಕ್ಕೂ ಸಿಡ್ಕಿದ್ರೆ ಹೇಗೆ ಸ್ವೀಟಿ? ಮಾತಾಡಿದ್ದು ಆಯ್ತು, ಒಪ್ಪಿದ್ದು ಆಯ್ತು, ಎಂಗೇಜ್ಮೆಂಟ್ಗೆ ಹೂ ಅಂದಿದ್ದು ಆಯ್ತು. ಇವಾಗೇನಿದು ಹೊಸ ಡ್ರಾಮಾ? ನಿನಗಿಷ್ಟನಾ ಮಗಳೇ? ಆರ್ ಯು ಹ್ಯಾಪಿ ಅನ್ಕೊಂಡು? ಭೂಪತಿ ನನಗಿಷ್ಟ ಇಲ್ಲದೆ ನಾನು ಇಷ್ಟು ಖುಷಿಯಾಗಿರ್ತೀನ? ಲೀವ್. ಒಳ್ಳೆ ಮೂಡಲ್ಲಿದ್ದೀನಿ. ನಿಮ್ಮಿಬ್ರ ಹತ್ರ ಮಾತಾಡಿ ಅದನ್ನ ಸ್ಪಾಯ್ಲ್ ಮಾಡ್ಕೊಳಕ್ಕೆ ನನಗಿಷ್ಟ ಇಲ್ಲ. ನೀವಿಬ್ರು ನಿಮ್ಮ ಗಾಡಿನಲ್ಲಿ ಹೋಗಿ, ನಾನು ಬಾರ್ಗು ಜೊತೆನಲ್ಲಿ ಬರ್ತೀವಿ. ಲೀವ್.
ಇಲ್ಲ ಬೇಡ, ನೀವು ಹೊಡಿ. ಯಾಕೆ? ಚಂದ್ರಶೇಖರ್ ಅವ್ರು ಬರಲಿ, ಅವ್ರಿಗೂ ವಿಷಯ ತಿಳಿಸಿ ಹೋಗ್ತೀನಿ. ಅದು ನಾನು ಹೇಳ್ತೀನಿ, ನೀವು ಹೊಡಿ. ಆಯುಷ್ಯೂರ್? ನಿನ್ನ ಕೈಲಿ ಇದನ್ನೆಲ್ಲ ಹೇಳೋಕ್ಕಾಗತ್ತಾ? ನನಗೇನೋ ನಿನಗಿಂತ ನಾನೇ ಇದನ್ನೆಲ್ಲ ಹೇಳಿದ್ರೆ ಒಳ್ಳೇದು ಅನಿಸ್ತಾ ಇದೆ. ನೀನಿರೋ ಸ್ಥಿತಿಲಿ ಅವರಿಗೆ ಇದನ್ನೆಲ್ಲ ಸರಿಯಾಗಿ ಅರ್ಥ ಮಾಡ್ಸೋಕ್ಕಾಗತ್ತಾ? ಕೊನೆಗೆ ಅರ್ಧಂಬರ್ಧ ವಿಷಯ ಹೇಳಿ ಮತ್ತೆ ಕನ್ಫ್ಯೂಷನ್ ಕ್ರಿಯೇಟ್ ಆಗಬಾರ್ದು ಅಲ್ವಾ? ಇಲ್ಲ, ಹಾಗೆಲ್ಲ ಏನೂ ಆಗಲ್ಲ. ನಾನು ಹೇಳ್ತೀನಿ, ನೀವು ಹೊಡಿ, ನೀವು ರೆಸ್ಟ್ ಮಾಡಿ. ಓಕೆ ನಕ್ಷತ್ರ, ಆ್ಯಸ್ ಯು ವಿಶ್. ಆದರೆ ತಡ ಮಾಡಿದೆ, ಸಾಧ್ಯ ಆದರೆ ಇವತ್ತೇ ಎಲ್ಲ ವಿಷಯ ಹೇಳ್ಬಿಡು. ಇಷ್ಟು ವರ್ಷ ಕಾದಿದ್ದೇ ಸಾಕು, ಇನ್ನು ಈ ವಿಷಯ ಮುಂದಕ್ಕೆ ಹೋಗೋದು ಬೇಡ. ನಿನಗೆ ಹೇಗೆ ನಿನ್ನ ಅಪ್ಪ ಅಮ್ಮನ ಬಗ್ಗೆ ತಿಳ್ಕೊಳ್ಳೋ ಹಕ್ಕಿತ್ತೋ ಹಾಗೆ ನಿನ್ನನ್ನು ಹೆತ್ತವ್ರಿಗೂ ಅವ್ರ ಮಗು ಯಾವುದು ಅಂತ ತಿಳ್ಕೊಳ್ಳೋ ಹಕ್ಕಿರುತ್ತೆ ಅಲ್ವಾ? ಸೊ ಇವತ್ತೇ ಎಲ್ಲ ಹೇಳ್ಬಿಡು. ನಿನಗೆ ಒಳ್ಳೇದಾಗಲಿ ನಕ್ಷತ್ರ. ಇಷ್ಟು ವರ್ಷ ನೀನು ಕಳ್ಕೊಂಡಿದ್ದ ಪ್ರೀತಿಗೆ 10 ಪಟ್ಟು ಪ್ರೀತಿ ವಾಪಸ್ ಸಿಗೋ ಹಾಗಾಗಲಿ. ಖುಷಿಯಾಗಿರು. ಹಲೋ, ಯು ಬ್ಯಾಕ್. ಹುಡುಗಿ ನೋಡ್ದಾ? ಓಕೆ ಅಲ್ಲ? ಅಮ್ಮ ಸೆಲೆಕ್ಟ್ ಮಾಡಿರೋ ಹುಡುಗಿ ಪೃಥ್ವಿ ಅಂದಮೇಲೆ ಎಲ್ಲ ಓಕೆ ಆಗಿರುತ್ತೆ. ಅನುಮಾನನಾ? ಅಮ್ಮ, ಮತ್ತೆ ಹುಡುಗಿ ಯಾರು? ಏನ್ ಮಾಡ್ತಿರೋದು? ಹುಡುಗಿ ಹೆಸರು ಶ್ವೇತಾ ಅಂತ. ಭೂಪತಿ ಹಾಗೆ ಅವಳು CEO. ದೊಡ್ಡ ಮನೆ, ದೊಡ್ಡ ಫ್ಯಾಮಿಲಿ. ಒಟ್ನಲ್ಲಿ ಈ ಮನೆಗೆ ತಕ್ಕನಾದವಳು. ಹುಡುಗಿ ಮನೇಲಿ ಸಿಂಪಲ್ ಆಗಿ ರಿಂಗ್ ಎಕ್ಸ್ಚೇಂಜ್ ಮಾಡಿಸ್ತಾ ಇದ್ದೀವಿ. ಜಾಸ್ತಿ ಜನನ ಕರೀತಾ ಇಲ್ಲ. ನಮಗೆ ಬೇಕಾದವರು ಕ್ಲೋಸ್ ಸರ್ಕಲ್ ಮಾತ್ರ ವಿಷಯ ತಿಳಿಸೋ ಸಾಕು. ಫೈನಲಿ ನಾನು ಆಸೆ ಪಟ್ಟಂಗೆ ಎಲ್ಲ ಆಗ್ತಾ ಇದೆ. ನನ್ನ ಮಗ ನಾನು ಆರಿಸಿದ ಹುಡುಗಿನೇ ಮದುವೆ ಆಗ್ತಾ ಇದ್ದಾನೆ. ಐ ಆಮ್ ಸೋ ಪ್ರೌಡ್ ಆಫ್ ಯು ಭೂಪತಿ. ಇದ್ರೆ ನಿನ್ ಥರ ಮಗ ಇರಬೇಕು. ನೀನು ಬೇರೆಯವ್ರ ಥರ ಅಲ್ಲ ಅಂತ ಪ್ರೂವ್ ಮಾಡ್ದೆ ಕಂದ. ಅಮ್ಮ, ಈಗ ಇದೆಲ್ಲ ಯಾಕಮ್ಮ? ನೀನ್ ಖುಷಿಯಾಗಿದ್ಯಲ್ವಾ? ಅಷ್ಟು ಸಾಕು. ನಮ್ಮೆಲ್ರಿಗೂ ಅದೇ ಬೇಕಾಗಿರೋದಲ್ವಮ್ಮ? ಹಾಗಂತ ನೀನು ಅನ್ಕೊಂಡಿದ್ಯಾ? ಮಿಕ್ದವ್ರಿಗೆ ನನ್ನ ಖುಷಿ ಲೆಕ್ಕಕ್ಕೆ ಇಲ್ಲ. ಇದ್ದಿದ್ರೆ ಈ ಥರ ಎಲ್ಲ ನಡೀತಾ ಇರಲಿಲ್ಲ. ಮಗ ಅಂದರೆ ನೀನೇ ಕಣೋ. ಅಮ್ಮಂಗೆ ಏನು ಬೇಕು ಅಂತ ತಿಳ್ಕೊಂಡು ಹಾಗೆ ಬದುಕ್ತಾ ಇದೆಯಾ.